ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗೇಶ್ವಿ ಪ್ರಜಾಕಿ ಅಂತ. ಇವತ್ತು ನಾವು ನೋಡಿದ್ವಿ ನ್ಯೂಸ್ ಚಾನಲ್ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ರಾಜ್ಯಪಾಲರ ಕಾರ್ಯದರ್ಶಿಗೆ ಹೋಗಿ ಕೊಟ್ಬಿಟ್ಟು ಬಂದರು. ಸ್ನೇಹಿತರೆ, ಇದರಲ್ಲಿ ಏನು ವಿಶೇಷ ಅಂತ ಅನ್ಕೊತಿದ್ದೀರಾ? ಹೌದು, ಇದೆ. ಸಂವಿಧಾನದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದು ಏನಿದೆ, ಅದು ಅಲ್ಲಿ ಯಾವುದೇ ಪಕ್ಷ ಇಲ್ಲ, ನಾಯಕ ಅನ್ನೋ ಹೆಸರಿಲ್ಲ, ಏನೂ ಇಲ್ಲ. ಆದರೆ ಇವತ್ತು ಏನಾಗ್ಬಿಟ್ಟಿದೆ, ಯಾರೋ ಒಬ್ಬರು ತೀರ್ಮಾನ ಮಾಡಿದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಆಗಬಾರ್ದು ಅನ್ನೋದು ಇಲ್ಲಿ ಒಬ್ಬರ ಕೈಯಲ್ಲಿ ಅಧಿಕಾರ ಕೊಟ್ಟಂಗೆ. ಇದು ಸಂವಿಧಾನದ ಪ್ರಕಾರ ಪ್ರಜಾಪ್ರಭುತ್ವನ? ನನ್ನ ಪ್ರಕಾರ ಅಲ್ಲವೇ ಅಲ್ಲ. ಆದರೂ ಸಿದ್ದರಾಮಯ್ಯನವರು ನನ್ನ ಧರ್ಮನೇ ಸಂವಿಧಾನ ಅಂತ ಹೇಳ್ತಿದ್ದಾರೆ. ಎಲ್ಲಿ ನಡ್ಕೊಂಡ್ರು ಸಂವಿಧಾನದ ಪ್ರಕಾರ? ಜನರನ್ನ ಯಾವುದಾದ್ರೂ ಕೇಳಿ ಕೆಲಸ ಮಾಡಿದ್ರಾ 3 ವರ್ಷನೋ? ಇದಕ್ಕೆ ಮುಂಚೆ 5 ವರ್ಷ ಕೇಳಲಿಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಮ್ಯಾನಿಫೆಸ್ಟೋ ಕೊಟ್ಟರು, ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ರು. ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಸಂವಿಧಾನದಲ್ಲಿ ಏನು ಹೇಳ್ತಾ ಇದೆ ಅದನ್ನು ನಾನು ಕೇಳ್ತಾ ಇದ್ದೀನಿ. ಜನಪ್ರತಿನಿಧಿ ಅಂತಂದರೆ ಜನರನ್ನ ಕೇಳಿ ಕೆಲಸ ಮಾಡೋ ಅಂಥದ್ದನ್ನು ಜನಪ್ರತಿನಿಧಿ ಅಂತ ಕರೀತಾರೆ. ಬಟ್ ಇಲ್ಲಿ ನಾಯಕ ಅನ್ನೋ ಸಂಸ್ಕೃತಿನೇ ಇಲ್ಲ, ಸಂವಿಧಾನದಲ್ಲಿ ಬರದೇ ಇಲ್ಲ. ಮತ್ತು ಹೆಂಗಿವರು ಸಂವಿಧಾನನೇ ಧರ್ಮ ಅಂತ ಅಂದರು? ಅದು ನನ್ನ ಪ್ರಕಾರ ರಾಂಗ್. ನನ್ನ ಪ್ರಕಾರ ಯಾಕೆಂದರೆ ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖನೇ ಇಲ್ಲವೇ ಇಲ್ಲ ನಾಯಕ ಅಂತ. ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ರಿ ಅಂತ. ಆದರೆ ಇವತ್ತು ಯಾರೋ ಡಿಸೈಡ್ ಮಾಡ್ತಾರೆ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ. ರಾಜಪ್ರಭುತ್ವನೇ ಆಯಿತು. ಇದೇ ಥರನೇ ಬರೀ 38,000 ಜನ ಮಾತ್ರ ಬಂದರು ಬ್ರಿಟಿಷ್ನವರು ನಮ್ಮ ದೇಶಕ್ಕೆ. 30 ಕೋಟಿ ಜನನ ಆಳಿದ್ರು. ಭಾರತ ದೇಶದ 30 ಕೋಟಿ ಜನನ ಆಳಿದ್ರು ಅವರು. ಯಾಕೆ ಗೊತ್ತಾ? ನಮ್ಮ ಮನಸ್ಥಿತಿ, ನಮ್ಮ ಒಳಗಡೆ ಕಿತ್ತಾಟಗಳು, ಯಾವುದೇ ವಿಚಾರಗಳಿರಲ್ಲ, ಏನೇನಕ್ಕೋ ಹೋಗ್ಬಿಟ್ಟು ಆ ಥರ ಗುಲಾಮ್ ಆಗೋ ಪರಿಸ್ಥಿತಿ ಬಂತು. ಅದೇ ಥರನೇ ಇವತ್ತು ಈ ಒಂದು ಪರಿಸ್ಥಿತಿ ಇವತ್ತೂ ಅದನ್ನೇ ಇದೆ. ಬರೀ 3% ಜನ ಇವತ್ತು ಈ 149 ಕೋಟಿ ಜನನ ಆಳ್ತಾ ಇದ್ದಾರೆ. ಇನ್ಯಾವಾಗ ನಾವು ಬದಲಾಗೋದು? ಮತ್ತು ಬದಲಾವಣೆ ಅಂದರೆ ಏನು? ಬದಲಾವಣೆ ಅಂದರೆ ಇಷ್ಟೇ ಸಿಂಪಲ್ಲು. ನಾವು ವಿಚಾರಕ್ಕೆ ಓಟ್ ಹಾಕಬೇಕು, ಉಚಿತವಾಗಿ ಓಟ್ ಹಾಕಬೇಕು. ಮತ್ತು ಓಟ್ ಹಾಕಿದ್ಮೇಲೆ ನಾವು ಸಣ್ಣದೊಂದು ಜವಾಬ್ದಾರಿ ತೊಗೋಬೇಕು. ಓಟ್ ಹಾಕೋಕ್ಕೆ ಮುಂಚೆ ನಾನು ಹೇಳಿದ್ದ ಥರ ಕೆಲಸ ಮಾಡ್ತೀಯಪ್ಪ 5 ವರ್ಷನೋ, 6 ತಿಂಗಳಿಗೊಂದ್ಸತಿ ರಿಪೋರ್ಟ್ ಕೊಡ್ತೀಯಾ, ಮತ್ತು ನನ್ನ ತೆರಿಗೆ ಹಣಕ್ಕೆ ಲೆಕ್ಕ ಕೊಡ್ತೀಯಾ. ನಾನು ಹೇಳ್ದಂಗೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ, ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಪೋಲಿಂಗ್ ಮೂಲಕ ನಿಮ್ಮನ್ನು ಕಿತ್ತು ಬಿಸಾಕ್ತೀವಿ ಅನ್ನೋ ರೈಟ್ ಟು ರೀಕಾಲ್ ಮೂಲಕ ಕೆಳಗಿಳಿಸೋ ಅಂಥ ಒಂದು ಪದ್ಧತಿ. ಇದನ್ನು ಪ್ರೊಸೀಜರ್, ಈ ಪ್ರೊಸೀಜರ್ಗೆ ಒಂದು ಹೆಸರೇ SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಕರಿತೀವಿ. ಈ ಥರ ಯಾವುದಾದ್ರೂ ಪಕ್ಷ ಇದೆಯಾ? ಖಂಡಿತ ಇದೆ ಸರ್. ಅದೇ ದಿ ರಿಯಲ್ ಪ್ರಜಾಕೀಯ ಅಂತ. ಇವಾಗಲೇ ವೆಬ್ಸೈಟಲ್ಲಿ ಹೋಗಿ ನೋಡಿ, ಇನ್ನೂ ಅತಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಜನರ ಕೈಲಿ ಅಧಿಕಾರ ಬರುತ್ತೆ. ಇಲ್ಲಿ ಜನರ ಹೈಕಮಾಂಡು, ಜನರು ತೀರ್ಮಾನ ಮಾಡಿದ್ರೆ ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ. ಅಲ್ಲಿ ಅತಿ ಹೆಚ್ಚು ಜನ ಏನು ಹೇಳ್ತಾರೋ ಸಂವಿಧಾನದ ಪ್ರಕಾರ ಅದು ನಿಜವಾದ ಸಂವಿಧಾನದ ಧರ್ಮ. ಸಿದ್ದರಾಮಯ್ಯನವರೇ, ದಯವಿಟ್ಟು ಇದು ಒಂದು ಸಣ್ಣದೊಂದು ಮನವಿ. ನಿಮ್ಗೇನು ಕ್ವಶನ್ ಮಾಡ್ತಲ್ಲ ನಾನು, ಇದನ್ನು ತಿಳ್ಕೊಳ್ಳಿ ದಯವಿಟ್ಟು ನೀವು. ಸಂವಿಧಾನ ಅಂತಂದರೆ ಜನರನ್ನ ಕೇಳಿ ಕೆಲಸ ಮಾಡೋ ಅಂಥದ್ದು, ಜನಕ್ಕೆ ಬೇಕಾಗಿರೋವಂಥದ್ದು ಕೆಲಸ ಮಾಡೋ ಅಂಥದ್ದು. ಆವಾಗ ಸಂವಿಧಾನ ಧರ್ಮ ಆಗುತ್ತೆ. ಸೊ ಅದಕ್ಕೆ ಸ್ನೇಹಿತರೆ, ಅವರು 300 ಗ್ಯಾರಂಟಿಗಳನ್ನ ಮಾಡಿದಾರಂತೆ. ಆದರೆ ಇದುವರೆಗೂ ಯಾವುದೇ ಒಂದು PPT ಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಏನೇನು ಮಾಡಿದ್ದಾರೆ ಅಂತ ಯಾರಿಗೂ, ಜನರಿಗೆ ಗೊತ್ತಿಲ್ಲ. ಎಷ್ಟು ದುಡ್ಡು ಖರ್ಚಾಯ್ತೆ, ಎಷ್ಟು ಕೋಟಿ ಖರ್ಚಾಗೈತೆ ಅನ್ನೋದು ಗೊತ್ತಿಲ್ಲ. 1 ರೂಪಾಯಿನೂ ಲೆಕ್ಕ ಕೊಟ್ಟಿಲ್ಲ. ಮತ್ತು ಎಲ್ಲಿ ಸಂವಿಧಾನದ ಧರ್ಮ? ಸೊ ಅದಕ್ಕೇನೆ ನಾವೆಲ್ಲರೂ ಇನ್ಮೇಲಾದರೂ ಎಚ್ಚೆತ್ಕೊಬೇಕು. ನಾವು ಎಷ್ಟು ಸತಿ ಯಾಮಾರೋದು, ನಾವು ಇನ್ಮೇಲೆ ಯಾಮಾರೋದು ಬೇಡ. ನಾವು ವಿಚಾರಗಳಿಗೆ ಓಟ್ ಹಾಕೋಣ, ಜನರ ಕೈಲಿ ಅಧಿಕಾರ ತಗೊಳ್ಳೋಣ, ಜನಪ್ರತಿನಿಧಿ ಕಾರ್ಮಿಕರನ್ನ ಆಯ್ಕೆ ಮಾಡ್ಕೊಳ್ಳೋಣ. ಸಂಬಳಕ್ಕೆ ಕೆಲಸ ಮಾಡೋ ಅಂಥ ಜನಪ್ರತಿನಿಧಿ ಕಾರ್ಮಿಕ ಜನರನ್ನ ಕೇಳಿ ಕೆಲಸ ಮಾಡ್ತಾನೆ. ಅವಾಗ ನಮಗೆ ಭಯದ ವಾತಾವರಣ ಇರಲ್ಲ. ನಾವು ಕಾರ್ಮಿಕನ ಆಯ್ಕೆ ಮಾಡ್ಕೊಂಡಾಗ ನಮಗೆ ಬೇಕಾಗಿರುವಂಥದ್ದು ಮಾಡ್ಕೊಳ್ಳೋ ಅಂಥದ್ದು ವ್ಯವಸ್ಥೆ ಬರುತ್ತೆ. ನಮ್ಮ ಬಡತನ ಖಂಡಿತ ನಿರ್ಮೂಲನೆ ಆಗುತ್ತೆ, ಸಮಾನತೆ ಬರುತ್ತೆ, ಪ್ರತಿಯೊಬ್ಬರಿಗೂ ಸಮಾನ ಶಿಕ್ಷಣ ಬರುತ್ತೆ, ಸಮಾನವಾದಂಥ ಒಂದು ವೈದ್ಯ ಹೆಲ್ತ್ ಬರುತ್ತೆ. ಈ ಥರ ಆವಾಗ ಸಂವಿಧಾನದ ಪ್ರಕಾರ ಅಂಬೇಡ್ಕರ್ ಹೇಳಿರೋ ಥರ ನಾವು ಜನ ಗೆಲ್ತೀವಿ.
ಇದನ್ನೇ ಅವರು ಬಯಸಿದ್ದು ಅಂಬೇಡ್ಕರ್ ಅವರು. ಅದೇ ನಿಜವಾದ ಸಂವಿಧಾನದ ಧರ್ಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಸ್ಕಾರ ಎಲ್ರಿಗೂ. ವಿಚಾರವಂತರಾಗೋಣ. ಹೆಚ್ಚಿನ ಮಾಹಿತಿಗೆ PRAJAAKEEYA ಪ್ರಜಾಕಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೂ ಅದು ಹೆಚ್ಚಿನ ಮಾಹಿತಿ ಅಲ್ಲಿದೆ. ಪ್ರತಿಯೊಂದಕ್ಕೂ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಮತ್ತು ರೆಸ್ಪಾನ್ಸಿಬಿಲಿಟಿ. ಬರೀ ವಾರಕ್ಕೆ ಅಥವಾ ಒಂದು ತಿಂಗಳಿಗೆ ಅರ್ಧ ಗಂಟೆ ಸಮಯ ತಗೊಂಡ್ರೆ ಇಷ್ಟೆಲ್ಲ ಬದಲಾವಣೆ ಬರುತ್ತೆ ಸ್ನೇಹಿತರೆ. ನಮಸ್ಕಾರ.